ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಹುಲ್ ಎಕ್ಸ್ಲಾಗರ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಏನ್ ಮಾಡಕ್ ಬಂದು ಅಂದ್ರೆ ಅರೌಂಡ್ 5 ಎವರೇಜ್ ಚೆಕ್ ಮಾಡಕ್ ಬಂದು. ಹಿಂದಿನ ವಿಡಿಯೋದ ನೀವು ನೋಡಿದಿರಿ MT-15 ಎವರೇಜ್ ಚೆಕ್ ಮಾಡಿದ್ದು ಟೋಟಲ್ 14.7 ಕಿಲೋಮೀಟರ್ ಕೊಟ್ಟೈತಿ. ಈಗ ಅರೌಂಡ್ 5 ತಂದು ಎಷ್ಟು ಎವರೇಜ್ ಕೊಡ್ತೈತಿ ನೋಡೋಣ, ಚೆಕ್ ಮಾಡೋಣ. ಬೇರೆ ತೋರಿಸ್ತಾನೆ ನಿಮಗೆ. ಈಗ ಅರೌಂಡ್ 5 ಎವರೇಜ್ ಚೆಕ್ ಮಾಡಕ್ಕೆ ಇದ್ರೊಳಗೆ ಪೆಟ್ರೋಲ್ ತೆಗಿಬೇಕು. ಈಗ ಇದ್ರೊಳಗೆ ಪೆಟ್ರೋಲ್ ಫುಲ್ ಐತೆ. ಮನೆ ಸಲ ಏನಾಗಿತ್ತು, ಸ್ವಲ್ಪ ಐತೆ ಪೆಟ್ರೋಲ್, 1 ಲೀಟರ್ ಏನು ಅರ್ಧ ಲೀಟರ್ ಅಷ್ಟೇ ಇತ್ತು. ಅದನ್ನ ಪೂರ ಖಾಲಿ ಮಾಡಿ ಮತ್ತೆ ಫಿಲ್ಅಪ್ ಮಾಡಿ 1 ಲೀಟರ್ ಒಡ್ಸಿದ್ದು. ಬಟ್ ಇದ್ರೊಳಗಂತೂ ಫುಲ್ ಟ್ಯಾಂಕೆ ಫುಲ್ ಐತಿ. ಈಗ ಇದನ್ನ ಫುಲ್ ಟ್ಯಾಂಕೆ ಖಾಲಿ ಮಾಡ್ಬೇಕು. ಈಗ ಖಾಲಿ ಮಾಡೋಣ ಬೇರೆ ಪೈಲ. ಮೆಹನತ್ ಹೆಂಗೆ ಮಾಡೋದೈತೆ ನೋಡಿ, ಮೆಹನತ್ ಫುಲ್. ಗಾಡಿ ಎಂಜಿನ್ ಎವರೇಜ್ ಚೆಕ್ ಮಾಡಕ್ಕೆ ಇಟ್ಟೆಲ್ಲ ಪೆಟ್ರೋಲ್ ತೆಗಿಬೇಕು ಈ ಗಾಡಿಯಾಗ. ಬಾ ಕ್ಯಾಪ್ ಹಾಕ್ಬೇಕು. ಈಗ ನಾವೆಲ್ಲ ಪೆಟ್ರೋಲ್ ಎಲ್ಲ ಖಾಲಿ ಮಾಡಿದ್ವು. ಹತ್ತೋಗಿಂದ 7 ಲೀಟರ್ ಪೆಟ್ರೋಲ್ ಖಾಲಿ ಆಗೈತಿ. ಈಗ 1 ಲೀಟ್ರಿಗೆ ಪೆಟ್ರೋಲ್ ತೊಗೊಂಡು ನೋಡಿದ, ಇತ್ತೋಗ 1 ಲೀಟರ್ ತೊಗೊಂಡು ಮತ್ತು ಇತ್ತೋಗ 2 ಲೀಟರ್ ಪೆಟ್ರೋಲ್ ತೊಗೊಂಡು ಇದು 1 ಲೀಟರ್ 2 ಮೀಟರ್ ಓಡಿಸ್ತೈತೆ. 2 ಮೀಟರ್ ಓಡಿಸಿ ಮತ್ತು ಬಂದು ಆದಾಗ ಇದು 2 ಲೀಟರ್ ಪೆಟ್ರೋಲ್ ಹಾಕೋದು. ಅತ್ತೊಳಗೆ ಹಾಕಿ ಮತ್ತು ನಾವು ಬರಾಕ್ಬೇಕಲ್ಲ, ಅದ್ರ ಸಂಬಂಧ ಇದು ನೋಡ್ರದ ಪೆಟ್ರೋಲ್ 1 ಲೀಟರ್ ತೊಗೊಂಬಂದು ನೋಡ್ರಿ ಹೆಂಗೆ ಕಾಣೈತಿ ಗಾಡಿ ಬೈಕ್ ಲುಕ್. ಈ ಬೈಕ್ ಇವು ಹೊಲಿದೈತಿ. ಇವು ನಮ್ಮ ದೋಸ್ತ ಪ್ರವೀಣ್ ಅಂತೇಳಿ. ಈ ಬೈಕ್ ತೊಗೊಂಡು 5 ವರ್ಷ ಆತು. ಈಗ ಟೋಟಲ್ 18,000 ಕಿಲೋಮೀಟರ್ ಹೊಡೈತಿ. 2 ಕಿಲೋಮೀಟರ್ ಹೊಡೈತಿ, 18,000 ಕಿಲೋಮೀಟರ್ ಹೊಡೈತಿ. ಈಗ ಇದು ಸರ್ವಿಸಿಂಗ್ ಬಿಟ್ಟಿಲ್ಲ. ಈಗ ಸರ್ವಿಸಿಂಗ್ ಬಿಡಲ್ದನ ಎಷ್ಟು ಎವರೇಜ್ ಕೊಡ್ತೈತಿ ಚೆಕ್ ಮಾಡೋದೈತಿ. ಬೇರೆ ನೋಡ್ರಿ ಪೆಟ್ರೋಲ್ ಎಲ್ಲ ಪೂರ ಖಾಲಿ ಆಗೈತಿ. ಈಗ ಬ್ಲಿಂಕ್ ಆಗೈತಿ. ಇನ್ನು ಈ ಬ್ಲಿಂಕಿನೆಲ್ಲ ಪೂರ ಖಾಲಿ ಮಾಡ್ಬೇಕು. ಈಗ ಇನ್ನೂ ಐತಿ ಪೆಟ್ರೋಲ್, ಎಲ್ಲಿ ತಗೋ ಹೋಗೈತಿ ನೋಡೋಣ. ಬೇರೆ ಆಮೇಲೆ ಸ್ಪೀಡೋಮೀಟ್ರ್ ಎಲ್ಲ ಜೀರೋ ಮಾಡಿ ತೋರಿಸಿ ನಿಮಗೆ ಎಷ್ಟು ಹೊಡ್ದೈತಿ ಏನಂತೇಳಿ ಎಲ್ಲ. ಈಗ ನಾವು ಇದು ಬೈಕ್ನ ಎವರೇಜ್ ಚೆಕ್ ಮಾಡೋಕ್ಕೆ ಸೇಮ್ ಹೈವೇ ತೊಗೊಂಡು ಬೆಂಗಳೂರು ಟು ಪುಣೆ NH per ಹೈವೇನ ತೊಗೊಂಡು ಸೇಮ್ ಐತಿ. ಬರ್ರಿ ಚೆಕ್ ಮಾಡೋಣ್ರಿ. ನೋಡ್ರಿ ಗಾಡಿ ಹೋಗೋ ಪೂರ ಖಾಲಿ ಆಗೈತೆ. ಏನೇ ನೋಡ್ದ ಎರಡು ರೇಸ್ ಹಿಡಿದ್ರೆ ಹೋಗೋ ಗಾಡಿ. ನೋಡ್ರಿ ಪೂರ ಎಣ್ಣೆ ಖಾಲಿ ಆಗೈತಿ. ನೋಡಿ ಚಾಲನ ಆಗುತ್ತೆ ಗಾಡಿ. ನೋಡಿ ಪೂರ ಖಾಲಿ ಆಗೈತಿ. ಈಗ 1 ಲೀಟರ್ ಹಾಕಿ ಚೆಕ್ ಮಾಡೋಣ್ರಿ. ಈಗ ಈ ಥರದ ಪೂರ ಪೆಟ್ರೋಲ್ ಖಾಲಿ ಮಾಡಿದ್ವಿ. ಈಗ ಗಾಡಿದ ಎಷ್ಟು ಎವರೇಜ್ ಕೊಡ್ತೈತೆ ಚೆಕ್ ಮಾಡೋಣ. 1 ಲೀಟರ್ ಪೆಟ್ರೋಲ್ ಐತೆ ಅಲ್ಲಿ ಹಾಕೊಂಡು 1 ಲೀಟ್ರ್. ಈಗ ಇವ್ನು ಕೇಳೋಣ ಬೇರೆ. ಇವನು ಪ್ರವೀಣ, ಇದು ನಿಂಗೆ 4 ವರ್ಷ ಯೂಸ್ ಮಾಡತ್ತಿ, ಎಷ್ಟು ಎವರೇಜ್ ಎಷ್ಟು ಕೊಡ್ತೈತಿ ನಿಮಗೆ ಅಂದಾಜ್ಮೇಲೆ ಎಷ್ಟು ಕೊಡೈತಿ? 30+. ನಿನ್ನ ಪ್ರಕಾರ 30+ ಕೊಡ್ತೈತೆ ನೀ ಹೇಳತ್ತಿ. ನೀ ಅಂತೂ 1 ಲೀಟರ್ ಪೆಟ್ರೋಲ್ ಹಾಕಿ ಚೆಕ್ ಮಾಡಿಲ್ಲ ಅವತ್ತು. ಈಗ ಬೇರೆ ನಾವು ಚೆಕ್ ಮಾಡಿಲ್ಲ, ಒಂದು ಸಲ ಪೆಟ್ರೋಲ್ ಹಾಕಿ ನಾವು 1 ಲೀಟರ್ ಪೆಟ್ರೋಲ್ ಹಾಕಿ ಚೆಕ್ ಮಾಡೋಣ. 4 ವರ್ಷ ಅವ್ನು ಸರ್ವಿಸಿದಾಗ 30+ ಕೊಡ್ತೈತಿ. ಏನು ಎಷ್ಟು ಕೊಡ್ತೈತಿ, 8 ಕಿಲೋಮೀಟರ್ ಕೊಡ್ತೈತಿ ನೋಡೋಣ ಬರ್ರಿ. ನೋಡ್ರಿ ಈಗ 1 ಲೀಟರ್ ಪೆಟ್ರೋಲ್ ಹಾಕತ್ತು. ಈಗ ಅತ್ತೊಳಗೆ ಹಾಕಿ ಬಾಟ್ಲಿ ಹಾಕತ್ತವ, ಹಾಕಿಬಿಡು ಪೂರ. ಹೊರಗೋದು ಕೆಡಬೇಡ. ಈಗ ಪೂರಾ ಪೆಟ್ರೋಲ್ ಹಾಕಿದ್ವಿ. ಈಗ ಮತ್ತು ಈ ಥರ ಸ್ಪೀಡೋಮೀಟ್ರ್ ಜೀರೋ ಮಾಡ್ಬೇಕು. ಈಗ ನೋಡ್ರಿ ಗಾಡಿ 18,000 ಹೋಗೈತಿ. ಈಗ ಟ್ರಿಪ್ ಟು ಜೀರೋ ಮಾಡೋಣ್ರಿ. ಟ್ರಿಪ್ ಟು ಜೀರೋ ಆತು. ಈಗ ಚಾಲೂ ಮಾಡೋಣ್ರಿ. ಸ್ಪೀಡೋಮೀಟ್ರ್ ಜೀರೋ ಮಾಡಿದ್ವಿ. ಈಗ ಬೇರೆ ಪೆಟ್ರೋಲ್ ಹಾಕೈತಿ 1 ಲೀಟ್ರ್. ಬೇರೆ ಚೆಕ್ ಮಾಡೋಣ್ರಿ ಎಷ್ಟು ಕೊಡ್ತೈತೆ ಅಂತೇಳಿ ಎವರೇಜ್. ಬರ್ರಿ ಹೋಗೋಣ್ರಿ ಚೆಕ್ ಮಾಡೋಣ. ಮ್ಯಾಲಿಂದ 50.
ನೋಡ್ರಿ ಈಗ 10 ಕಿಲೋಮೀಟರ್ ಬಂದೈತಿ ಗಾಡಿ. ಹೊಂಟೈತಿ ಬೇರೆ ನೋಡಿದ್ರೆ 10 ಕಿಲೋಮೀಟರ್ ಹತ್ರ ಬಂದೈತಿ ಈಗ. ನೋಡ್ರಿ ಈಗ ನೋಡ್ರಿ 15 ಕಿಲೋಮೀಟರ್ ಎವರೇಜ್ ಕೊಟ್ಟೈತಿ. ಇನ್ನೂ ಎಷ್ಟು ಸ್ಪೀಡ್ ಹೋಗುತ್ತೆ ಅದೇ ಈಗ ನೋಡ್ರಿ 20 ಕಿಲೋಮೀಟರ್ ಎವರೇಜ್ ಕೊಟ್ಟೈತಿ. ಇನ್ನೂ ಹೊಂಟೈತಿ ಬೇರೆ ನೋಡೋಣ್ರಿ ಎಷ್ಟು ಕಿಲೋಮೀಟರ್ ಹೋಗೈತಿ ಇನ್ನ ಅಂತ ಹೇಳಿ ನೋಡೋಣ್ರಿ. ನೋಡ್ರಿ 25 ಎವರೇಜ್ ಕೊಟ್ಟೈತಿ ಈಗ. ಇನ್ನು 10 ಕಿಲೋಮೀಟರ್ ಬರ್ತಿದ್ದೆ ಆಗ್ತಾ ಐತಿ. ಮತ್ತೆ ಇವಾಗ 50 ಮೀಟರ್ ಅಂತೇಳಿ ಆಗ್ತಾ ರೇಟ್ ಕೊಡ್ತಿದ್ರು. ಈಗಂತೂ 25 ಬಂದೈತಿ. ನೋಡ್ರಿ 30 ಎವರೇಜ್ ಕೊಡೈತೆ. ನಮ್ಮ ಹುಡುಗ ಹಿಂದೆ ಕುತ್ಕೊಂಡು ಫುಲ್ ಖುಷಿಯಾಗ ನೋಡ್ದೆ. ಮೂವತ್ತು ಎವರೇಜ್ಗಳಂತೆ ಫುಲ್ ಖುಷಿ ಹುಡುಗ. 4 ವರ್ಷಕ್ಕೆ ಇನ್ನೊಂದು ದೊಡ್ಡ ಸರ್ವಿಸಿಗೆ ಇಟ್ಟು ಕೊಡಾಯ್ತಂದ್ರೆ ಇನ್ನು ಮಿಕ್ಸ್ ಸರ್ವಿಸಿಗೆ ನಾ ಇಟ್ಟು ಕೊಡ್ಬೇಕಂತ ಫುಲ್ ಖುಷಿ ಆಗ್ಯಾನ ಹುಡುಗ. ನೋಡ್ರ ನಮ್ ಗಾಡಿ ಮಾಡಿ ಇಲ್ಲೇ ಬಂದ್ ಬಿದ್ದೈತಿ MT-15 ಹೋದ್ ಒಂದ ವರ್ಷಕ್ಕನ MT-15 40 ಎವರೇಜ್ ಕಳ್ಕೊತ. ಇದು ತೊಗೊಂಡ್ 4 ವರ್ಷ ಆತ್ ಗಾಡಿ. ಇನ್ನಾರು ಎವರೇಜ್ ಕಳ್ಕೊಂತಿಲ್ಲ. ಮತ್ತೆ ಇದೊಂದು ಸರ್ವಿಸ್ ಸಿಗದ ಇದು ಕೂಡ ಐತೆ. ಅಣ್ಣ ಹುಟ್ಟು ಅಣ್ಣ ಹುಟ್ಟ ನೋಡ್ರಿ 45 ಎವರೇಜ್ ಕೊಡ್ತೀವಿ. ಈಗ ಬಂದ್ ಆಗೈತಿ ಗಾಡಿನ. ಇನ್ನ ಹೋಗ್ತೈತಿ ಇನ್ನ ಎಟ್ಟಾಗ ಹೋಗ್ತೈತಿ ನೋಡೋಣ ಬರ್ರಿ. ನೋಡಿ ಪೂರ ರೇಟ್ ಹಿಡಿಯತ್ನ ಖಾಲಿ ಹತ್ರ ಆಗ ಐತಿ. ನೋಡೋಣ ಬರ್ರಿ ಖಾಲಿ ಆತು. ಇಲ್ಲಿ ನೋಡಿಲ್ಲ ಹೋಗತ್ತ ಗಾಡಿದ. ಐತ್ 46 ಎವರೇಜ್. ಅರೆ ಬಾಪ್ರೆ ನೋಣ 46 ಅಂತೂ ಇಂತೂ R15 ಎವರೇಜ್ ಚೆಕ್ ಮಾಡಿದ್ದು. ಮೊನ್ನೆ MT-15 ಎವರೇಜ್ ಚೆಕ್ ಮಾಡಿದ್ವಿ. MT-15 14.7 ಏನೋ ಕೊಟ್ಟಿತ್ತು. ಇದು ಮಾತ್ರ ಅಣ್ಣ ಹೊತ್ತಾಗಿತ್ತು ಗಾಡಿ ಮಾತ್ರ. ನೋಡ ಅಣ್ಣ ಹೊತ್ತಂದ್ರೆ ಅಣ್ಣ ಹೊತ್ತ ಎಷ್ಟು ಕೊಡ್ಬೇಕು ಎವರೇಜ್ 45.46 ಸಾರಿ. ನೋಡ್ರಿ ನಿಮ್ಗ ತೋರಿಸ್ತು ನೋಡ್ರಿ ಎಷ್ಟು ಹೇಳಿ. ನೋಡಲ್ದ 46.2 ಕಿಲೋಮೀಟರ್ ಕೊಟ್ಟೈತಿ 1 ಲೀಟರ್ ಪೆಟ್ರೋಲ್ಗೆ. 1 ಲೀಟರ್ ಪೆಟ್ರೋಲ್ಗೆ 46.2 ಲೀಟರ್ ಅಂದ್ರೆ ಬೈ ಅಣ್ಣ ಹೊತ್ತು. ನಮ್ಮ MT-15 ಭಾಳ ಬೇಕಾರೆ MT-15 ಅದಕ್ಕೆ ಕಟ್ಕೊಡ್ತಾರೆ. ನಾವು ಭಾಳ ದೂರ ಲಾಂಗ್ ಡ್ರೈವ್ ಭಾಳ ಹೋಗೀನಿ. ಬೆಂಗಳೂರು, ಊಟಿ, ಮೈಸೂರು ಇದೆಲ್ಲ ಭಾಳ ಅಡ್ಡಾಡೀನಿ. ಬಟ್ ಈ ಬೈಕ್ ಅಟ್ಟೆಲ್ಲ ಹೋಗಿಲ್ಲ. ಅದಕ್ಕೆ ಅನ್ಕೋತ ನಾನು ಅನ್ಕೊಂಡ್ ಅಟ್ಟ ಸಮಾಧಾನ ಆಗೋದ. ಅದಕ್ಕೆ ಅವ್ನ ರಿಯಾಕ್ಷನ್ ತೊಗೊಂಡ್ ಬರ್ರಿ ಹೆಂಗೈತೆ ಅಂತೇಳಿ. ಈಗ ಬೈಕ್ದು ಓನರ್ದು ರಿವ್ಯೂ ತೊಗೊಂಡ್ ಬರ್ರಿ ಎಷ್ಟು ಹೇಳಿ. ಏನದು ಓನರ್ ರಿವ್ಯೂ ಹೇಳಿ ನೋಡ್ನು ಎಷ್ಟು ಪ್ರವೀಣ್ ಅದ. ಇದು 46.2 ಕೊಟ್ಟೈತೆ ಅಂದ್ರೆ ನಿನಗೆ ಏನು ಅನಿಸ್ತೈತಿ ಹೇಳ. ಹಾಂ ಇಲ್ಲಿ ನೋಡಿ ಹೇಳ ಮುಂದೆ ಹೇಳ ಒಂದಿಟ್ಟು ಬೈ. ಇನ್ನೂ ಚಲೋ ಐತಿ ಬೈ, ಇನ್ನೂ ಚಲೋ ಆಗೈತೆ ಅಂದ್ರೆ ಇನ್ನೊಂದು ಭಾಳ ಆದ್ರೆ ಇನ್ನೊಂದು 400 ಮೀಟ್ರ್ ಅಷ್ಟೇ. 400 ಮೀಟ್ರ್ ಅಷ್ಟೇ ಹೋಗೈತಿ ಭಾಳ. ಹೇಳಿ ಇದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ. ಇದು ದೊಡ್ಡ ಸರ್ವಿಸಿಂಗ್ ಇದೆ. ಹಾಂ ಇನ್ನು ಸರ್ವಿಸಿಂಗ್ ಮಾಡಿಸ್ರಿ ಏನೋ 55+ ಕೊಡ್ತೈತಿ ಅಣ್ಣ ಅವತ್ತು. ಆರಾಮ್ ಕೊಡ್ತೈತಿ ನೋಡ್ರಿ. ಲೆಕ್ಕ ಹಾಕ್ರಿ ನೀವು. ಓಕೆ ನೋಡ್ರಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದನ್ನು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರೋದು ಮಾಡ್ರಿ. ನೋಡ್ರಿ ಈಗ ಗಾಡಿ ಪೆಟ್ರೋಲ್ ಹಾಕತ್ತೀವಿ ಒಳ್ಳೆ ರೀಫಿಲ್ ಮಾಡತ್ತು. ಮತ್ತು 2 ಲೀಟ್ರ್ ಪೆಟ್ರೋಲ್ ಉಳಿಸಿದ್ಲ ಅದನ್ನ ಹಾಕತ್ತೀವಿ ಒಳ್ಳೆ. ಮತ್ತು ವಾಪಸ್ ನಮಗೆ ರೂಮ್ಗೆ ಹಾಕ್ಬೇಕಲ್ಲ ಗಾಡಿ, ಅದಕ್ಕೆ ಪೆಟ್ರೋಲ್ ಹಾಕತ್ತು. ನೋಡ್ರಿ NH ಹವೆ ಹಂಗತೈತಿ ನೋಡ್ರಿ ನೈಟ್ದಾಗದ. ನೀವೇನಾದರೂ MT-15 ಎವರೇಜ್ ವಿಡಿಯೋ ನೋಡ್ರಿಗಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿರಿ. ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ದಾಗ ಐತಿ.